ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಭರ್ಜರಿ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪ್ರಚಾರದಲ್ಲಿ ತೊಡಗಿಕೊಂಡ್ರು. ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿ ಮತಯಾಚಿಸಿದರು. 10 ವರ್ಷಗಳಿಂದ ಮೋದಿ ರೈತರಿಗೆ ಮೋಸ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ, ಕಾಂಗ್ರೆಸ್ ಬಡವರ ಮಹಿಳೆಯರ ಪರವಾಗಿರುವಂತಹ ಪಕ್ಷ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಆಗತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳ ಅಲೆ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೂ ಕೂಡ ಮಾತನಾಡಿದ್ರು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಚಿಕ್ಕಬಳ್ಳಾಪುರ ನಗರದಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಳ್ತಾ ಇರೋಂಥದ್ದು. ಏನು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿರೋದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾಕಷ್ಟು ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖುದ್ದು ರಕ್ಷಾ ರಾಮಯ್ಯ ಅವರಿದ್ದಾರೆ. ಸರ್, ನಗರದಾದ್ಯಂತ ಪ್ರಚಾರ ಮಾಡ್ತಾ ಇದ್ದೀರಾ, ಹೂವಿನ ಮಾರ್ಕೆಟ್ಗೆ ಹೋಗಿದ್ರಿ, ಸೊ ಏನೆಲ್ಲ ಚರ್ಚೆ ಮಾಡಿದ್ದು ಸರ್? ಈಗ ಹೂವಿನ ಮಾರ್ಕೆಟು ಬೆಳಗ್ಗೆ ದೇವಸ್ಥಾನದಿಂದ ಶುರು ಮಾಡಿ ಇವತ್ತು ಚಿಕ್ಕಬಳ್ಳಾಪುರ, ಯಲಹಂಕ, ನೆಲಮಂಗಲ 3 ಕ್ಷೇತ್ರಗಳಲ್ಲಿ ಇವತ್ತು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಕೊನೆಯ ದಿನ ಜನರ ಪ್ರೀತಿ ವಿಶ್ವಾಸ ಉಕ್ಕರಿತಾ ಇದೆ ಎಲ್ಲ ಕಡೆ. ಇವತ್ತು ಫ್ಲವರ್ ಮಾರ್ಕೆಟ್ ಇರ್ಬೋದು, APMC ಮಾರ್ಕೆಟ್ ಇರ್ಬೋದು, ಇಲ್ಲಿ ಅವ್ರ ರೈತರು ಅವರ ಇರೋ ತೊಂದರೆಗಳು ಹೇಳ್ಕೊತಾರೆ, ಅವರ ಕಷ್ಟಗಳು ಹೇಳ್ಕೊತಾರೆ. ಇವಾಗ ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂಥ ಪಕ್ಷ. 10 ವರ್ಷದಿಂದ ರೈತರನ್ನ ಯಾವುದೇ ರೀತಿಯಲ್ಲಿ ನೋಡ್ಕೊಳ್ಳಿಲ್ಲ ಸರ್ಕಾರ. ಅದಕ್ಕೆ ಇವಾಗ ಭಾಳಷ್ಟು ದುಃಖಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಖುಷಿಯಾಗುತ್ತೆ, ಒಂದು ಕಡೆ ದುಃಖನೂ ಆಗುತ್ತೆ. ಯಾಕೆ ಇಷ್ಟು ತೊಂದರೆ ಕೊಡ್ತೀವಿ ರೈತರಿಗೆ ಅಂತ. ಅಂದರೆ ಅವ್ರಿಗೆ ಮೊದಲನೇ ನೋಡ್ಕೊಂಬರೋ ಕಾರ್ಯ ಅವ್ರದ್ದು 60-70% ನಮ್ಮ ದೇಶದಲ್ಲಿರೋ ರೈತರು. ನಾವು ಅವ್ರಿಗೆ ಬೆನ್ನೆಲುಬಾಗಿ ನಾವು ಇರಬೇಕು. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರ ಬಂದಾಗ ಈ ಸಲ 2011ರಲ್ಲಿ ನಮ್ಮ ರೈತರ ಸಾಲ ಮನ್ನಾ ಮಾಡಿದ್ವಿ. ಈ ಸಲ ಮತ್ತೆ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ನಾವು ಖಚಿತವಾಗಿ ಹೇಳ್ತಾ ಇದ್ದೀವಿ ಸರ್. ಅಂದರೆ ಈ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹಿರಂಗ ಪ್ರಚಾರ ಕೊನೆ ಆಗ್ತದೆ. ಕೊನೆಯ ಕ್ಷಣದ ಒಂದು ಮನವಿಯನ್ನು ಚಿಕ್ಕಬಳ್ಳಾಪುರ ಜನರಿಗೆ ಯಾವ ರೀತಿ ಮಾಡ್ತಾ ಇದ್ದೀರಾ? ನಾವು ಚಿಕ್ಕಬಳ್ಳಾಪುರ ಜನತೆಯ ನಿರಂತರವಾದ ಸೇವೆಗಾಗಿ ಅವರ ಮಗನಾಗಿ ಕೆಲಸ ಮಾಡಿ ಅವರ ಪ್ರತಿಯೊಂದು ದುಃಖಗಳಿಗೂ ಅವರ ಪ್ರತಿಯೊಂದು ಕಾರ್ಯಗಳಿಗೂ ಸ್ಪಂದಿಸ್ತೀವಿ. ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇರ್ತೀವಿ ಅಂತ ನಾವು ಎಲ್ಲ ಕಡೆ ಅದನ್ನು ಹೇಳ್ತಾ ಇರೋದು. ಯಾಕಂದರೆ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನದಲಿತರು ಎಲ್ಲರದ್ದು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಸೊ ತಾವು ಕೂಡ ಕಳೆದ ಸಾಕಷ್ಟು ದಿನಗಳಿಂದ ಇಡೀ ಕ್ಷೇತ್ರದಾದ್ಯಂತ ಸುತ್ತಾಟ ಮಾಡಿದ್ದೀರಾ. ಎಲ್ಲ ಕಡೆ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸೊ ಕಾಂಗ್ರೆಸ್ ಭದ್ರಕೋಟೆ ಬಗ್ಗೆ ಹೇಳೋದಾದ್ರೆ? ಕಾಂಗ್ರೆಸ್ ಭದ್ರಕೋಟೆಗಿಂತ ಈ ಸಲ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಗಳ ಅಲೆ ಇದೆ, ಅದೊಂದು. ಆಮೇಲೆ ಯಾವತ್ತೂ ಈ ಭಾಗದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿಲ್ಲ. ಸೊ ಇದು ನಮಗೆ ಅರಿವು ಇದೆ. ಮತ್ತು ಮುಂಬರುವ ದಿನಗಳಲ್ಲಿ ಜನರ ಪ್ರೀತಿ ವಿಶ್ವಾಸನ ನೋಡಿ ನಮಗೆ ಅತಿ ಹೆಚ್ಚಿನ ಸಂಖ್ಯೆ ಮತದಾನ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಅಂತ ದೃಢವಾದ ನಂಬಿಕೆ ಇದೆ ಸರ್. ಅಂದರೆ ತಾವು ಹೋದ ಕಡೆಯಲ್ಲೆಲ್ಲ ಉತ್ತಮವಾದಂಥ ಪ್ರತಿಕ್ರಿಯೆ ವ್ಯಕ್ತದೆ, ಸಾಕಷ್ಟು ಜನಸ್ತೋಮ ಸೇರ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಪ್ರಣಾಳಿಕೆಗಳು ಜೊತೆಗೆ ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ನಿಮಗೆ ದೃಢವಾಗಿ ಕೈ ಹಿಡಿಯಲಿದೆ ಅಂತ ಅನಿಸುತ್ತಾ ಸರ್? 100%. ಯಾಕಂದರೆ ಇವಾಗ ಡೈಲಿ ದಿನನಿತ್ಯ JDS BJPಯ ಕಾರ್ಯಕರ್ತರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸೇರ್ಪಡೆ ಆಗ್ತಾರೆ. ನೆನ್ನೆ ನೆಲಮಂಗಲ, ಮೊನ್ನೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಯಲಹಂಕ ಎಲ್ಲ ಕಡೆ. ಸೊ ಇದು ಜನರಿಗೆ ಗೊತ್ತಾಗಿದೆ. ನುಡಿದಂತೆ ನಡೆಯೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಜನಪರ ಮಾಡುವ ಕೆಲಸಗಳಂದರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಜನ ನಮ್ಮ ಪರ ಒಲವು ತೋರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದರೆ ದೇಶಕ್ಕೆ, ರಾಜ್ಯಕ್ಕೆ ಹಿತ ಆಗುತ್ತೆ ಅಂತ ಅದು ಗೊತ್ತಾಗಿದೆ. ಇದಿಷ್ಟು ರಕ್ಷಾ ರಾಮಯ್ಯ ಅವರ ಮಾತು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.